ಸೋಲ್ಸೋಕ್ಕೆ ಗೆಲ್ಸೋಕ್ಕೆ ಸೋಲಿನ ಭೀತಿ IT, ED, CBI ಇಷ್ಟು ಬಿಟ್ಟು ಬೇರೆ ಏನೂ ಮಾಡೋಕ್ಕಾಗೋದಿಲ್ವಲ್ಲ. ಬೆಲೆ ಏರಿಕೆ ಬಗ್ಗೆ ಮಾತಾಡಿ ಅಂತೇಳಿ ಪ್ರಧಾನಮಂತ್ರಿಗಳನ್ನು, BJP ಅವ್ರನ್ನ ಮಾತಾಡಿ ಅಂತೇಳಿ ಬೆಲೆ ಏರಿಕೆ ಬಗ್ಗೆ ಅವ್ರು ಹೇಳಿರುವಂಥ ಹೇಳಿಕೆಗಳು, ಪ್ರಧಾನಮಂತ್ರಿಗಳು ಹೇಳಿರುವಂಥ ಹೇಳಿಕೆಗಳು, ನಾನು ಹೇಳಿರುವಂಥ ಹೇಳಿಕೆಗಳನ್ನು ನೀವು ಇತಿಹಾಸದ ಪುಟಗಳನ್ನು ಕಳೆದ 10 ವರ್ಷಗಳ ಹಿಂದೆ ಮಾಡಿದಂಥ ಭಾಷಣದ ತುಣುಕುಗಳನ್ನು ಈ ರಾಷ್ಟ್ರದ ಜನರಿಗೆ ತೋರಿಸ್ಬೇಕು. ಅವ್ರು ಕೊಟ್ಟಂಥ ವಚನಗಳೇನು, ಆ ವಚನಕ್ಕೆ ಇವತ್ತು ಏನು ಹೇಳ್ತಾರೆ ಅನ್ನೋದು ಶ್ರೀರಾಮನವಮಿ ದಿನ ಸತ್ಯ ಹೇಳಬೇಕು. ಶ್ರೀರಾಮನವಮಿ ದಿನ ಸತ್ಯ ಹೇಳಬೇಕು. ಆ ಸತ್ಯವನ್ನು ಹೇಳುವಂಥ ಕೆಲಸ ಭಾರತೀಯ ಜನತಾ ಪಕ್ಷದ ನಾಯಕರು ಮಾಡಬೇಕು. ಬಿಜೆಪಿ JDS ಮುಖಂಡರ ಮೇಲೆ ನಡೆದಿರುವಂಥ ದಾಳಿ ನಿಮ್ಮ ಮತ್ತೆ DK ಶಿವಕುಮಾರ್ ಅವರ ಆಪ್ತರ ಮೇಲೆ ನಡೀತಾ ಇದೆ. ನೋಡಿ, ಅವ್ರಿಗೇನಾಗಿದೆ, ಏನಾದರೂ ಮಾಡಿ ನಮ್ಮ ನಾಯಕರನ್ನು ಕುಗ್ಗಿಸ್ಬೇಕು ಅಂತಕ್ಕಂಥ ಪ್ರಯತ್ನ. ಆ ಪ್ರಯತ್ನಗಳು ಯಾವುದೂ ಕೂಡ ಅವರಿಗೆ ಯಶಸ್ಸಾಗೋದಿಲ್ಲ. ಇವತ್ತು IT, ED ಅಧಿಕಾರಿಗಳು, CBI ಅಧಿಕಾರಿಗಳು ಇವತ್ತು ಭಾರತೀಯ ಜನತಾ ಪಕ್ಷದ ಗೊಂಬೆ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೇವಲ ಇಲ್ಲಿ ಅವರ ಎಲ್ಲ ಕ್ಷೇತ್ರವನ್ನು ವೀಕ್ಷಣೆ ಮಾಡಲಿಕ್ಕೆ ಬರಲಿಲ್ಲ. ಅವರು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಾಕ್ಲಿಕ್ಕೋಸ್ಕರ ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ IT ಅವರು ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಇದ್ದಾರೆ. ಇದು ಹೊಸದಾಗಿ ನೋಡ್ತಾ ಇಲ್ಲ ನಾವು. ಎಲ್ಲ ಚುನಾವಣೆಗಳನ್ನು ಕೂಡ ಇದೇ ಕಾರ್ಯತಂತ್ರವನ್ನು ಭಾರತೀಯ ಜನತಾ ಪಕ್ಷ ಅನುಸರಿಸ್ತಾ ಇದೆ. ಬಿಜೆಪಿ ನಾಯಕರು ರಾಮದೇವರ ಬೆಟ್ಟವನ್ನು ಅಷ್ಟೇ ರಾಮನವಮಿ ಆಚರಣೆ ಮಾಡಿದ್ದಾರೆ. ಕಾಂಗ್ರೆಸ್ನವರು ರಾಮನನ್ನ ಕಾಲ್ಪನಿಕ ಅಂದ್ರು. ನಾವು ರಾಮದೇವರ ಬೆಟ್ಟವನ್ನು ಅಭಿವೃದ್ಧಿ ನಾವೇ ಮಾಡ್ತೇವೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಯಾವಾಗ? ಅಲ್ಲಪ್ಪ, 4 ವರ್ಷ ಇದ್ರಲ್ಲಯ್ಯ, ಇದೇ ಜಿಲ್ಲೆನಲ್ಲಿ ಇದ್ರಲ್ಲಪ್ಪ, ಕಸ ಗುಡಿಸ್ತೀನಿ ಅಂತ ಹೇಳ್ಬಿಟ್ಟು ಅದೇನೋ ಹೇಳಿದ್ರಲ್ಲ ನಿಮ್ಗೇನೆ. ಕ್ಲೀನ್ ಮಾಡಿದ್ರಾ? ಕೇಳಬೇಕಲ್ಲ ನೀವು. ಅದನ್ನು ಮರ್ತ್ಬಿಟ್ಟಿದ್ದೀರಲ್ಲಯ್ಯ. ಎಷ್ಟು ದುಡ್ಡು ಇಟ್ಟಿದ್ದಾರಂತೆ, ಬಜೆಟ್ ಅಲೋಕೇಶನ್ ಎಷ್ಟು ಕೊಟ್ಟಿದ್ದಾರಂತೆ, ಆ್ಯಕ್ಷನ್ ಪ್ಲಾನ್ ಏನು ಮಾಡಿದ್ದಾರಂತೆ, ವಲ್ಚರ್ ಸ್ಯಾಂಕ್ಚುರಿಯವರು ಪರ್ಮಿಷನ್ ತೊಗೊಂಡಿದ್ದಾರಾ, ಅಪ್ಲಿಕೇಶನ್ ಹಾಕಿದಾರಾ, ಯಾರು ಹತ್ತಿದಾರಲ್ಲ ಬೆಟ್ಟಕ್ಕೆ? ಚುನಾವಣಾ ತಂತ್ರ. ರಾಮ ನಮ್ಮೂರಲ್ಲೂ ಅವನೇ. ನಾವು ರಾಮ ಮಂದಿರ ಕಟ್ಟಿದ್ದೀವಿ, ದೇವರನ್ನ ಪೂಜೆ ಮಾಡ್ತೀವಿ. ನಮ್ಮವರು ಎಲ್ಲ ಈಗ ರೋಡಲ್ಲಿ ನೋಡ್ಕೊ ಬಂದೆ, ಎಲ್ಲರೂ ಪಾನಕ ಹಂಚ್ತಾ ಇದ್ರು, ಮಜ್ಜಿಗೆ ಹಂಚ್ತಾ ಇದ್ರು, ಎಲ್ಲರೂ ನಿಂತ್ಕೊಂಡು ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾವ್ರೆ. BJP ಬಾವುಟ ಹಾಕ್ಕೊಂಡು, ಕೇಸರಿ ಶಾಲ್ ಹಾಕ್ಕೊಂಡು ರಾಮನ ಬೆಟ್ಟಕ್ಕೆ ಹತ್ಬಿಟ್ಟವರೆಲ್ಲನೂ ರಾಮನ ಭಕ್ತರಾಗೋದಿಲ್ಲ. ಗೊತ್ತಾಯ್ತಲ್ಲ? ಅಭಿವೃದ್ಧಿ ಚುನಾವಣೆಗೆ ಮಾತ್ರ ರಾಮನ ಬಳಕೆ, ಚುನಾವಣೆಗೆ ಮಾತ್ರ ರಾಮನ ಬಳಕೆ. ಅವ್ರು ತೋರಿಸ್ಲಪ್ಪ. ಅವರು ವೈಲ್ಡ್ ಲೈಫ್ ಸ್ಯಾಂಚುರಿ, ವಲ್ಚರ್ ಫಾರೆಸ್ಟ್ ಅನ್ನೋದು ಗೊತ್ತಲ್ವಾ ನಿಮಗೆ? ಜಿಲ್ಲಾ ಮಂತ್ರಿಗಳಿಗೆ ಗೊತ್ತಲ್ವಾ? ಪರ್ಮಿಷನ್ಗೆ ಲೆಟರ್ ಹಾಕಿದಾರಾ? ಅವ್ರು ಕಟ್ಟಿ ಅಂತ ನಾನು ಹೇಳಲ್ಲ, ನಾನು ಕಟ್ಟಿ ಅಂತ ಹೇಳಲ್ಲ ಒಂದೇ ದಿನದಲ್ಲಿ. ಅಲ್ಲಪ್ಪ, DPR ಮಾಡೋದಕ್ಕಿಂತ ಮುಂಚೆ ಪರ್ಮಿಷನ್ ಬೇಕಲ್ರಿ. ಚುನಾವಣೆಯಲ್ಲಿ ಪರ್ಮಿಷನ್ ಸಿಗ್ತದೇನಪ್ಪ? ಚುನಾವಣೆಯಲ್ಲಿ ಬೆಟ್ಟಕ್ಕೆ ಅವರೊಬ್ಬರೇ ಅಲ್ಲ, ಬೇಜಾನ್ ಜನ ಹೋಗ್ತಾರೆ ರಾಮನ ನೋಡ್ಕೊ ಬರಲಿಕ್ಕೆ, ಪೂಜೆ ಮಾಡಲಿಕ್ಕೆ. ಇವತ್ತು ನೀವು ಅವರ ಸುಳ್ಳು ಪ್ರಚಾರವನ್ನ ಮಾಡಬೇಡಿ ಅಂತೇಳಿ ನಿಮ್ಮನ್ನ ಕೈ ಮುಗಿ ಕೇಳ್ಕೊತೀನಿ. ಅಲ್ಲಪ್ಪ, ನಾನು ಹೇಳ್ತಲ್ಲ, ರಾಮನ ನಮ್ಮೂರಲ್ಲೇ ನೋಡ್ತಾ ಇದೀವ್ರಿ. ನಿಮ್ಮೂರಲ್ಲಿ ಯಾಕೆ ನೋಡ್ಬೇಕು? ಅಯೋಧ್ಯೆಗೆ ಯಾಕೆ ಹೋಗಿ ನೋಡ್ಬೇಕು? ನಮ್ಮೂರಲ್ಲೇ ದೇವಸ್ಥಾನ ಕಟ್ಬೇಕು. ನಾನು ನಮ್ಮೂರಲ್ಲಿ ದೇವಸ್ಥಾನ ಕಟ್ತಾ ಇದ್ದೀನಿ, ನಮ್ಮ ತಾಲೂಕಲ್ಲಿ ದೇವಸ್ಥಾನ ಕಟ್ತಾ ಇದ್ದೀನಿ, ನಮ್ಮೂರಲ್ಲೇ ದೇವ್ರುಗಳ ಪೂಜೆ ಮಾಡ್ತಾ ಇದ್ದೀನಿ. ನಿಮಗೆ ರಾಮ ಅಂದರೆ ನನಗೆ ಹನುಮಂತ, ನನಗೆ ವೆಂಕಟರಮಣ ಸ್ವಾಮಿ, ನನಗೆ ಕೆಂಕೇರಮ್ಮ, ನನಗೆ ಕಬ್ಬಾಳಮ್ಮ, ನನಗೆ ತಾಯಿ ಚಾಮುಂಡಿ. ಈಗ ಒಳ್ಳೆ ಚೆನ್ನಾಗಾಯ್ತಲ್ಲ. ನೀವು ರಾಜಕೀಯಕ್ಕೋಸ್ಕರ ರಾಮನ ಹಿಡ್ಕೊಂಡಿದ್ದೀರಿ ಹೊರತು ಬೇರೆ ಏನೂ ದೃಷ್ಟಿಯಿಂದ ಅಲ್ಲ. ನಿಮ್ಮ ದೃಷ್ಟಿಕೋನ ಕೇವಲ ರಾಜಕಾರಣಕ್ಕೆ ಹೊರತು ಆ ಭಗವಂತನ ಆಶೀರ್ವಾದ, ಭಗವಂತನ ಕೃಪೆಗಲ್ಲ. ನಿಮ್ಮ ರಾಮಂದ್ರ ಕೇವಲ ನಿಮ್ಮ ರಾಜಕೀಯ ಬಳಕೆಗೋಸ್ಕರ, ಚುನಾವಣೆಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯತಂತ್ರವೇ ಹೊರತು ಬೇರೇನೂ ಅಲ್ಲ. ನಾನು ನಿಮ್ಮನ್ನು ಕೇಳೋದಷ್ಟೇ, ಈ ಸುಳ್ಳುಗರು ಪ್ರಚಾರವನ್ನು ಮಾಡಬೇಡಿ. ಅವ್ರು ಕ್ಲೀನ್ ಮಾಡ್ತೀವಿ ಅಂತ ಹೇಳಿದ್ರು, ಕ್ಲೀನ್ ಮಾಡಿದಾರ ಹೇಳಿ. ಅವರು ರಾಮಂದ್ರ ಕಟ್ತೀನಿ ಅಂತ ಘೋಷಣೆ ಮಾಡಿದ್ರು, ಅವ್ರೇನು ಮಾಡಿದ್ದಾರೆ ನನಗೆ ತೋರಿಸ್ಲಿ. ವಲ್ಚರ್ ಸ್ಯಾಂಚುರಿ ಅಂತೇಳಿ ನಾನು ಕೂಡ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಮೀಟಿಂಗ್ ಮಾಡಿದ್ದೀನಿ, ಅರಣ್ಯಾಧಿಕಾರಿಗಳ PCCF ಜೊತೆ ಮಾತಾಡಿದ್ದೀನಿ.
ವೈಲ್ಡ್ ಲೈಫ್ ಸ್ಯಾಂಚುರಿ ಅದಕ್ಕೆ ಬರುತ್ತೆ. ಅದರಲ್ಲಿ ಎಷ್ಟು ಎಕರೆ ಏನು ಎತ್ತ ಅಂಥೇಳಿ ಎಲ್ಲನೂ ಕೂಡ ನಿಮಗೂ ಹೇಳಿದ್ದೀನಿ ನಾನು ಅನೇಕ ಸಂದರ್ಭಗಳಲ್ಲಿ. ಹೇಳಿ ಅವರು ಸುಮ್ಮನೆ ಎಲೆಕ್ಷನ್ ಬತ್ತು ನೀವು ಅವ್ರ ಹಿಂದೆ ಹೋಯ್ತೀರಿ ಅಂದ್ಬಿಟ್ಟು ಪ್ರಚಾರ ಸಿಗ್ತದೆ ಅಂದ್ಬಿಟ್ಟು ಸುಳ್ಳು ಪ್ರಚಾರನ ನೀವು ಮಾಡ್ತೀನಿ ಅಂತ ಅಂದರೆ ನಾನು ಉತ್ತರ ಕೊಡೋಕ್ಕಾಗತ್ತಾ ಅದಕ್ಕೆ? ದಯವಿಟ್ಟು ನಿಮ್ಮ ಕೈ ಮುಗಿತೀನಿ. ಈ ಸುಳ್ಳುಗರಿಗೆ, ಈ ಸುಳ್ಳು ಪ್ರಚಾರಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಡಿ ಅಷ್ಟೇ. ಥ್ಯಾಂಕ್ ಯು.